ಇಲ್ಲಿ ಕರ್ನಾಟಕದ ಮುಖ್ಯಸ್ಥರಾಗಿ ಮುಖ್ಯಮಂತ್ರಿಗಳು ಆಡಿದಂಥ ಮಾತು ನಿಜಕ್ಕೂ ರಾಜ್ಯದ ಒಬ್ಬ ಮುಖ್ಯಮಂತ್ರಿ ಆಡುವಂಥ ಮಾತಲ್ಲ, ಕಾನೂನು ಗೊತ್ತಿರುವಂಥವ್ರು. ಇದು ಮಹಿಳೆಗೆ ಸಂಬಂಧಪಟ್ಟ, ಇಡೀ ರಾಜ್ಯದ ಮಹಿಳೆಯರಿಗೆ ಸಂಬಂಧಪಟ್ಟ ಘನತೆ ಪ್ರಶ್ನೆ ಇದು. ಈಗಾಗಲೇ ಸ್ವಯಂ ಪ್ರೇರಿತವಾಗಿ ಮಹಿಳಾ ಆಯೋಗ ರಿಜಿಸ್ಟರ್ ಮಾಡಿದೆ, ಚಿಮಾರಿ ಹಾಕಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಪೊಲೀಸರಿಗೆ ಚಿಮಾರಿ ಹಾಕಿದ್ದಾರೆ. FIR ಮಾಡಿದ್ದೀರಾ ಅಂತ ಕೇಳಿದ್ದಾರೆ. ನಾನು ಕೂಡ ಈಗ ಮಾನವ ಹಕ್ಕು ಆಯೋಗಕ್ಕೆ ಪತ್ರ ಬರೆದು ಮೇಲ್ ಮಾಡಿದ್ದೀನಿ. ನಾನು ಕೂಡ ಆಗಲೇ ಮೇಲ್ ಮಾಡಿದ್ದೀನಿ. ಮತ್ತು ಮಹಿಳಾ ಆಯೋಗಕ್ಕೂ ಕೂಡ ಪತ್ರವನ್ನು ಬರೆದಿದ್ದೀನಿ, ಮೇಲ್ ಮಾಡಿದ್ದೀನಿ. ಅದನ್ನು ಕೂಡ ಮೇಲ್ ಮಾಡಿದ್ದೀನಿ. ಅದರ ಕಾಪಿನೂ ನಿಮ್ಗೆ ಕೊಡ್ತೀನಿ. ನಾನು ಈಗಾಗಲೇ ನಾನು ಕೂಡ ಮಾಡಿದ್ದೀನಿ. ಇದು ತಲೆ ತಗ್ಗಿಸುವಂಥ ರಾಜ್ಯ, ಇಡೀ ರಾಜ್ಯ ತಲೆ ತಗ್ಗಿಸುವಂಥ ಘಟನೆ. ಇಡೀ ರಾಜ್ಯ ತಕ್ಷಣ ಇದಕ್ಕೆ ಪಾರದರ್ಶಕವಾದಂಥ ನ್ಯಾಯಾಂಗ ತನಿಖೆ ಆಗಬೇಕು. ಈ ನ್ಯಾಯಾಂಗ ತನಿಖೆ ಆಗಬೇಕು ಅಂತೇಳಿ ನಾನು ಆಗ್ರಹವನ್ನು ಮಾಡ್ತಾ ಇದ್ದೀನಿ. ಅದೇ ರೀತಿ ಈ ಸುಳ್ಳು ಕೇಸನ್ನು ಹಾಕಿ ಈಗಾಗಲೇ ಆ ಅಮ್ಮನ್ನ ಜೈಲಿಗೆ ಹಾಕಿದ್ದಾರೆ. ಉಳಿದಂಥ ಅವ್ರ ಮನೆಯಲ್ಲಿದ್ದಂಥ 4 ಜನರ ಮೇಲೂ ಕೇಸ್ ಹಾಕಿದ್ದಾರೆ. ಅವ್ರ ಮನೇಲಿ ಬೇರೆ ಯಾರಿದ್ರಲ್ಲ 4 ಜನರ ಮೇಲೆ ಕೇಸ್ ಹಾಕಿದ್ದಾರೆ. ಅಪ್ಪಟ ಸುಳ್ಳು ಇದೆಲ್ಲ. ಅದರಿಂದ ನಾನು ಸರ್ಕಾರಕ್ಕೆ, ಪೊಲೀಸ್ ಇಲಾಖೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನಾಳೆ ನೀವು 10 ಗಂಟೆ ಒಳಗಡೆ, ನಾಳೆ 10 ಗಂಟೆ ಟೈಮ್ ಕೊಡ್ತಾ ಇದ್ದೀನಿ, 10 ಗಂಟೆ ಒಳಗಡೆ ಯಾರು ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೋ ಸರ್ಕಲ್ ಇನ್ಸ್ಪೆಕ್ಟರ್ ಅವ್ರನ್ನ ಇಮ್ಮಿಡಿಯೇಟಾಗಿ ಕೆಲಸದಿಂದ ಸಸ್ಪೆಂಡ್ ಮಾಡಬೇಕು, ವಜಾಗೊಳಿಸ್ಬೇಕು. ಮತ್ತು ವ್ಯಾನಲ್ಲಿದ್ದಂಥ ಎಷ್ಟು ಜನ ಇದ್ದರು, 20 ಜನ ಇರಲಿ 30 ಜನ, ಅಷ್ಟನ್ನು ಕೂಡ ಸಸ್ಪೆಂಡ್ ಮಾಡಬೇಕು, ನಿರ್ದಾಕ್ಷಿಣ್ಯವಾಗಿ ಸಸ್ಪೆಂಡ್ ಮಾಡಬೇಕು. 10 ಗಂಟೆ ಟೈಮ್ ನಿಮಗೆ. ಇಲ್ಲಾಂದರೆ ನಾನು ನಾಳೆ ಹುಬ್ಬಳ್ಳಿಗೆ ತೆರಳ್ತಾ ಇದ್ದೀನಿ. ಇದರ ವಿರುದ್ಧ ಪ್ರತಿಭಟನೆ ಮಾಡೋಕ್ಕೆ, ಇದರ ವಿರುದ್ಧ ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋಕ್ಕೆ, ಇದನ್ನು ಜನಗಳಿಗೆ ನ್ಯಾಯಯುತವಾದಂಥ ತನಿಖೆಗೆ ಆಗ್ರಹ ಮಾಡಬೇಕಾದ ನನ್ನ ಕರ್ತವ್ಯ ಇದೆ. ಆ ದೃಷ್ಟಿಯಿಂದ ನಾನು ನಾಳೆ ಅಲ್ಲಿ ಹುಬ್ಬಳ್ಳಿಗೆ, ಈ ಘಟನೆ ನಡೆದಂಥ ಹುಬ್ಬಳ್ಳಿಗೆ ನಾನು ಹೋಗ್ತಾ ಇದ್ದೀನಿ. ಅವ್ರ ಮನೆಗೂ ನಾನು ಭೇಟಿ ಕೊಡ್ತೀನಿ. ಪೊಲೀಸ್ ಅಧಿಕಾರಿಗಳಿಗೂ ಸೂಚನೆ ಕೊಡ್ತಾ ಇದ್ದೀನಿ. ಏನಾಗಿದೆ ವರದಿ ಅದನ್ನು ನನಗೆ ಗಮನಕ್ಕೆ ತರಬೇಕು ಅಂತ ಕೊಡ್ತೀನಿ. ಇದಂತೂ ಸಸ್ಪೆಂಡ್ ಆಗಲೇಬೇಕು. ಇಲ್ಲ ಅಂತ ಹೇಳಿದ್ರೆ ರಾಜ್ಯದಲ್ಲಿರುವಂಥದ್ದು ದುಶ್ಯಾಸನದ ಸರ್ಕಾರ ಅಂತ ನಾವು ಎಲ್ಲ ಕಡೆ ಬೋರ್ಡ್ಗಳಾಗ್ತೀವಿ. ಇದೊಂದು ದುಶ್ಯಾಸನ ಸರ್ಕಾರ ಅಂತ ನಾವು ಬೋರ್ಡುಗಳನ್ನು ಹಾಕ್ತೀವಿ ನಾವು. ಇದ್ರ ಬಗ್ಗೆ ಕೇಳೋದೇನಿದೆ? ಏನಂತ? ಅದಕ್ಕಿಂತ ಮುಂಚೆ ಘಟನೆ ಆಯ್ತು, ಕಾರ್ಯಕರ್ತರು ಕೂಡ ಪ್ರತಿಭಟನೆ ಇದ್ರು. ಆ ಸಂದರ್ಭದಲ್ಲಿ ಒಂದು ಕಂಪ್ಲೇಂಟ್ ಅನ್ನು ಕೊಡಬಹುದಾಗಿತ್ತಲ್ಲ ಲೀಗಲ್. ನೋಡಿ, ಏಕಾಏಕಿ ಮನೆಗೆ ಬಂದು 40 ಜನ ನುಗ್ಗಿದಾಗ ಕಂಪ್ಲೇಂಟಲ್ಲಿದೆ. ಕಂಪ್ಲೇಂಟ್ ಕೊಟ್ಟರು ತಗೊಂಡಿಲ್ಲ. ನಿನ್ನೆ ರಾತ್ರಿ ನಮ್ಮ BJP ಕಾರ್ಯಕರ್ತರು ಪೊಲೀಸ್ ಸ್ಟೇಷನ್ಗೆ ಮುತ್ತಿಗೆ ಹಾಕಿದ ಮೇಲೆ ಈಗ ಕಂಪ್ಲೇಂಟ್ ಅವ್ರ ಮೇಲೆ ಲಾಡ್ಜ್ ಆಗಿದೆ, ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಅಂತಲೂ ಸುದ್ದಿ ಇದೆ ನನಗೆ. ನಮ್ಮ ಮಹೇಶ್ ತೆಂಗಿನಕಾಯಿ ಅವರು ಅವರ ಏರಿಯಾದಲ್ಲೇ ಬರೋದು. ಅವರು ಕೂಡ ಈ ಘಟನೆ ಬಗ್ಗೆ ಪೂರ್ತಿ ಮಾಹಿತಿ ಇದೆ, ಅವ್ರಿಗೂ ಕೂಡ ಇದ್ರ ಬಗ್ಗೆ ಪೂರ್ತಿ ಮಾಹಿತಿ ಇದೆ. ಅವರೇ ನನಗೆ ಫೋನ್ ಮಾಡಿ ಹೇಳಿದ್ರು ಈ ಘಟನೆ ಏನಾಗಿದೆ ಅನ್ನೋ ನಿಜ ಸತ್ಯವನ್ನು ನನಗೆ ತಿಳಿಸಿದ್ದಾರೆ.